ನಾನು ನಿನ್ನೆ ಕೂಡ ಹೇಳಿದ್ನಿ, ಈ ರೀತಿ ಅಕ್ರಮವಾಗಿ ಯಾರನ್ನ ಅಲ್ಲಿ ಸ್ಟಾಕ್ ಮಾಡಿ ಯಾರನ್ನ ಮಾಡಿ ಪರಿಶೀಲನೆ ಮಾಡ್ತಾರೆ. ಕಾನೂನು ಯಾರಿಗೆ ಕೊಟ್ಟಿದ್ದಲ್ಲ ಅಲ್ಲಿ ಪರಿಶೀಲನೆ ನಾನು ಎಲ್ಲರೂ ಸರ್ ಎಲ್ಲ ಅಲ್ಲಿ ರೈತರು ಬಂದಂತ ಟೈಮಲ್ಲಿ ಪ್ರತಿಯೊಬ್ಬರು ಖುದ್ದಾಗಿ ಒಬ್ಬೊಬ್ಬ ರೈತರ ಹತ್ರ ಮಾತಾಡಿ ನಾನು ಎಲ್ಲರ ಹತ್ರ ಅವರೇ ಮಾತಾಡಕ್ಕೆ ಅದು ಪ್ಯೂರ್ಲಿ ಒಂದು ದಂಧೆ ಅಂತ. ಯಾಕಂದ್ರೆ 200 ರೂಪೀಸ್ ಪಾಣಿ ತಗೊಬಹುದು. ಆ ಪಾಣಿ ತಗೊಂಡ್ಮೇಲೆ ಆ ಜೋಳ ತಂದು ಬಳ್ಳಾರಿ ಮಾರ್ಕೆಟ್ಗೆ ಮಿಸ್ಪಿಗೆ ಹಾಕೋದು. 3700 ರೂಪಾಯಿ ಅಲ್ಲಿ ಆದ್ರೆ 2400 ರೂಪಾಯಿ. ಅದು ಕ್ಲೋಸ್ ಟುಗೆದರ್ ಜೋಳ. ಹಂಗಾಗಿ ಸರ್ಕಾರದ ಮಾನದಂಡ ಎಲ್ಲ ವೈಲೇಷನ್ ಮಾಡಿ ಯಾವುದೇ ಒಬ್ಬ ರೈತ ಅಷ್ಟೊಂದು ಸ್ಟಾಕ್ ಇಟ್ಕೊಳ್ಳಿಕ್ಕೆ ಪಾಸಿಬಲ್ ಇಲ್ಲ. GST ಬೇಕು, ಬಿಲ್ ಬೇಕು, ರೈತರ ಹತ್ರ ಖರೀದಿ ಮಾಡಿ ದುಡ್ಡು ಪೇ ಮಾಡಿರ್ತಕ್ಕಂಥ ಬಿಲ್ ಇರಬೇಕು. ಹಂಗಾಗಿ ನಿನ್ನೆ ಅವರು ನಿಮ್ಮ ದಾರಿ ತಪ್ಪಿಸಿದ್ದಾರೆ. ಆ ಮಸೂದನ್ ಸರ್ ಅಂದಂಗ ಕೆಲವು ವಿಚಾರಗಳಲ್ಲಿ ನೋಡಿ ಅಜ್ಜಿರ್ತಕ್ಕಂಥ ಇದು ಕ್ಲಾರಿಟಿ ಇರಲಿ ನಿಮ್ಮ ಹತ್ರ. ಇವತ್ತು ನಾನು ಬಹಳ ರಾಜಕಾರಣದಲ್ಲಿ ಸ್ವಲ್ಪ ಅಷ್ಟು ಇಷ್ಟ ಆಗಲ್ಲ, ಜಾಸ್ತಿ ಅನ್ನೋಗಿಲ್ಲ, ಅಷ್ಟು ಇಷ್ಟ ಆಗಲ್ಲ. ನಾನೇನ್ ಹೇಳ್ತಿದ್ದೀನಿ, ಯಾವ ಕಾನೂನು ಮೇಲೆ ಸೀಜ್ ಮಾಡ್ತಾರೆ ಅನ್ನೋದು ಒಂದು ಉತ್ತರ ಕೊಡ್ಲಿಲ್ಲ. ಇವತ್ತು ಯಾವ ಕಾನೂನು ಮೇಲೆ ಇವತ್ತು ಸರ್ಕಾರ ಅಕ್ಕಿ ಇವತ್ತು ಬಡವರು ಕೊಡ್ತಾ ಇದಾರೆ ಅಂದ್ರೆ ಅವ್ರ ಕಳ್ಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂದ್ರೆ ಅದನ್ನ ಸೀಜ್ ಮಾಡಕ ಸರ್ಕಾರಕ್ಕೆ ಪೂರ್ಣ ಅಧಿಕಾರ ಇದೆ. ರೈತರು ಬೆಳೆದಂತ ಯಾವುದೇ ಬೆಳೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಯಾವುದೇ ಬೆಳೆ ಆಗಿರ್ಬೋದು, ಅದನ್ನ ಸ್ಟಾಕ್ ಮಾಡಿದ್ರೆ ಕೂಡ ಅವ್ರು ಸೀಜ್ ಮಾಡಕ ಯಾರಿಗೆ ಅಧಿಕಾರ ಇಲ್ಲ. ಅಲ್ಪ ಸ್ವಲ್ಪ ಇದ್ದಿದ್ದು, ರಸ್ತೆ ಮೇಲೆ ಇದ್ದಿದ್ದು, ಮನೆ ಅಂಗಳದಲ್ಲಿ ಹಾಕೊಂಡಿದ್ದು ಸೀಸ್ ಮಾಡ್ತಾ ಇಲ್ಲ ಅವರು. ಟ್ರೇಡಿಂಗ್, ದಟ್ ಇಸ್ ದ ಟ್ರೇಡಿಂಗ್. ಅದು ಬಿಸ್ನೆಸ್, ಅದು ಟ್ರೇಡಿಂಗ್. ಇವಾಗ ನಮ್ಮ ರೂಮ್ ಅಲ್ಲಿ ಹಾಕೊಂಡಿದ್ದು 20 ಚೀಲ ರಾಮುಲು ಸರ್ 100 ಚೀಲ ನೆಲೆ ಬೆಳೆದತ್ತೆ, ರೂಮ್ ನಲ್ಲಿ ಹಾಕಿ ತಂದು ಯಾರು ಸೀಸ್ ಮಾಡೋದಿಲ್ಲ. ಇಸ್ ಪ್ಯೂರ್ಲಿ ಬಿಸ್ನೆಸ್ ಗಾಗಿ ದಾರಿ ತಪ್ಪಿಸಕ್ಕೆ ವ್ಯವಸ್ಥೆ ಮಾಡಿದಕ್ಕೋಸ್ಕರ ಸೀಸ್ ಆಗಿದೆ. ನಿಮ್ಮ MS ಸೋಮಲಿಂಗಪ್ಪ ಅವರು ಇದೇ ಜೋಳದ ವಿರುದ್ಧನೇ ಹೋರಾಟ ಮಾಡಿದ್ರು. ಏನಾಯ್ತು, ಕೆಂಚನಗುಡದಲ್ಲಿ ಜೋಳ ಬೆಳೆಯಲ್ಲ, ಯಾವ 10-20 ಎಕರೆ ಬೆಳೆದ್ರೆ ಇಡೀ ಜೋಳ ಖರೀದಿಲ್ಲ, ಬರೀ ಕೆಂಚನಗುಡ ರೈತ ಅದ್ರ ವಿರುದ್ಧ ಮೊದಲು ಹೋರಾಟ ಮಾಡಿದ್ದು ಸೋಮಲಿಂಗಪ್ಪ. ಈಗಲೂ ಅದೇ ಆಗಿರೋದು. ಇವಾಗ ರೂಪನಗುಡಿಯಲ್ಲಿ ಕೂಡ ಅದೇ ವ್ಯವಸ್ಥೆನೆ. ಅವರು ನಾನು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗೆ ನೀವು ಪರಿಶೀಲನೆ ಮಾಡಿ ಅದನ್ನ ಟ್ರೇಡ್ ಆಗಿದೆ, ಟ್ರಾನ್ಸ್ಪೋರ್ಟ್ ಇದು ನನ್ನ ವ್ಯಾಪಾರದ ಮೂಲಕ ಹಿಂಗ ಆಗಿದೆ, ಸ್ಟಾಕ್ ಮಾಡ್ತಾ ಇದ್ರಿಂದ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಗರ ಪಾಲಿಕೆಯ ಸದಸ್ಯರಂತ ಹನುಮಂತೂರು, ನಗರ ಪಾಲಿಕೆಯ ಸದಸ್ಯರಾದಂತ ನಮ್ಮ ತಿಲಕರು, ನಗರ ಪಾಲಿಕೆ ಸದಸ್ಯರಂತ ಅಶೋಕರು, ನಮ್ಮ ಮಾಜಿ ಪ್ರಾಧಿಕಾರದ ಅಧ್ಯಕ್ಷರಂತ ಪಾಲಣ್ಣನವರು, ನಗರ ಪಾಲಿಕೆ ಸದಸ್ಯರಂತ ಹನುಮಂತರವರು, ವೀಕ್ಷಕರಿದ್ದೇವೆ ಮತ್ತು ನಮ್ಮ ಪಕ್ಷದ ಮುಖಂಡರಾದಂತ ಸುರೇಂದ್ರ ಅವರು, ಇವತ್ತಿನ ಪತ್ರಿಕೆಗೋಷ್ಠಿ ನೇತೃತ್ವದಲ್ಲಿದ್ದಂತ ಎಲ್ಲ ಸಚಿವರೆಲ್ಲರೂ ಕೂಡ ಸೇರಿಕೊಂಡು ಏನು ಮುಂದಿನ ದಿನಗಳಲ್ಲಿ ಈ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಗಳು, ನಂತರ ಜಿಲ್ಲಾ ಪಂಚಾಯತಿ ಚುನಾವಣೆಗಳು, ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಅವರು ಏನು ಬ್ಯಾಲೆಟ್ ಪೇಪರ್ ಮೂಲಕ ಅವ್ರು ಚುನಾವಣೆ ಮಾಡಬೇಕಂತ ಒಂದು ತೀರ್ಮಾನವನ್ನು ತಗೊಂಡಾಗುತ್ತೆ. ನಾನು ಇವತ್ತು ಈ ಆಧುನಿಕ ಯುಗ ಅಂದ್ರೆ ಇದು ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಂತ ಟೈಮಲ್ಲಿ ಕೂಡ ಇವತ್ತು ಭಾರತ ಅನ್ನೋದು ಡಿಜಿಟಲ್ ಭಾರತ ಆಗ್ಬೇಕು ಅನ್ನೋದು ಹೋದಂತ ಟೈಮಲ್ಲಿ ಇವರು ಒಂದು ಕಡೆ ಹೇಳ್ತಾರೆ, ಇವತ್ತು ವಿಧಾನಸೌಧದಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಕಂಪ್ಯೂಟರ್ಗಳ ಮೂಲಕ ಎಲ್ಲ ದಾಖಲಾತಿಗಳು ಮಾಡಬೇಕು ಅಂತೇಳಿ ಒಂದು ಕಡೆ ಕೊಡ್ತಾರ. ಒಂದು ಕಡೆ ಎಲ್ಲಾ ಕಡತಗಳನ್ನು ಕೂಡ ಡಿಜಿಟಲೈಸ್ ಮಾಡುವಂತ ಟೈಮಲ್ಲಿ ಅವ್ರು ಸ್ವತಃ ಅವ್ರ ರಾಜ್ಯದಲ್ಲಿದ್ದಂತ ಜನರಿಗೆ ಹಣವನ್ನು ಏನು ಇವತ್ತು ಏನೇನು ಗ್ಯಾರಂಟಿಗಳು ಕೊಡುವಂತ ಟೈಮಲ್ಲಿ ಕೂಡ ಈ ಸೊತ್ತು ಮೂಲಕನೇ ಅವರೆಲ್ಲ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಆದಂತ ಟೈಮಲ್ಲಿ ಈ ರೀತಿ ಬ್ಯಾಲೆಟ್ ಪೇಪರ್ ಮೂಲಕ EVM ಬ್ಯಾನ್ ಅನ್ನಂಥದ್ದು, ಈ EVM ಮಿಷನ್ಗಳು ಬಂದಿದ್ದು ದೇಶದ ದಿವಂಗತ ನಮ್ಮ ರಾಜೀವ್ ಗಾಂಧಿ ಅವರು ಅವಾಗಿನ ಸಂದರ್ಭದಲ್ಲಿ ಅವತ್ತು ಇದು ಡಿಜಿಟಲ್ ಮೂಲಕನೇ ಇದು ಆಗ್ಬೇಕು, EVM ಮೂಲಕನೇ ಮತದಾನ ಆಗ್ಬೇಕು ಅಂತೇಳಿ ಅವತ್ತು ತಂದಿರುವಂತದ್ದು ಇವತ್ತು ಇಂಪ್ಲಿಮೆಂಟೇಷನ್ ಇದೆ. ಇವತ್ತು ಇಷ್ಟೊಂದು ಡಿಜಿಟಲ್ ಭಾರತ ಆಗಂತ ಟೈಮಲ್ಲಿ ಇವತ್ತು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಆಗ್ಬೇಕನ್ನಂಥದ್ದು ಬಹುಶಃ ಅವ್ರು ಯಾವ ಪೇಪರ್ ಮೂಲಕ ಮಾಡ್ಕೊಂತಾರೋ ಮಾಡ್ಕೊಳ್ಳಿಲ್ಲ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೋಲ್ಲೇಬೇಕಾಗುತ್ತೆ, ಬಿಜೆಪಿ ಗೆಲ್ಲೇಬೇಕಾಗುತ್ತೆ. ಬೆಂಗಳೂರು ತಗೊಳ್ಳಿ, ನಂತರ ಗ್ರಾಮ ಪಂಚಾಯತಿ ತಗೊಳ್ಳಿ, ಎಲ್ಲಾ ಪಂಚಾಯತಿ ಚುನಾವಣೆಗಳು, ಜಿಲ್ಲಾ ಪಂಚಾಯತಿ ತಗೊಳ್ಳಿ, ಕಾಂಗ್ರೆಸ್ ಅಂತ ಧೂಳಿಪಟ್ಟೆ ಆಗೋದು ಸತ್ಯ. ಇವತ್ತು ಇಡೀ ರಾಜ್ಯದಲ್ಲಿದ್ದಂತ ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ಹಂಗಾಗಿ ಅವ್ರು ಏನಂದ್ರೆ ಸೋಲ್ತೀವಿ ಅನ್ನೋ ಭಯದಿಂದ ಇವರು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡಿ ಹೊಂಟಾರ. ಖಂಡಿತವಾಗಿ 100% ಎಲ್ಲಾ ಚುನಾವಣೆಯಲ್ಲಿ ಕೂಡ ಭಾರತೀಯ ಜನತಾ ಮತ್ತೆ EVM ಮಾಡಿ ಅಂತ ಏನೋ ಮನವಿ ಮಾಡ್ತಾರೆ ರಾಜ್ಯಪಾಲರು ಬಿಜೆಪಿ ಕಡೆಯಿಂದ. ನಮ್ ಕಡೆ ಈ ವ್ಯವಸ್ಥೆಯಲ್ಲಿ ಅವರು ಇವತ್ತು ಆಲ್ರೆಡಿ ಸಮಯ ಕೊಟ್ಟಿದ್ದಾರೆ. ನಾವು ಎಂತ ಪರಿಸ್ಥಿತಿಗಳಿಂದ
ಬ್ಯಾಲೆಟ್ ಹಂಗಲ್ಲ ಸರ್, ನೀವು ಯಾವ್ದೋ ಕಾರಣಗಳಿಗೆ ರಾಜ್ಯಪಾಲರನ್ನ ಕಂಡ್ರಿ, ಇದು ಇಂಪಾರ್ಟೆಂಟ್ ತಾವೇ ಹೇಳಕತ್ತೀರಿ, ಮತ್ತೆ ಹಳೆ ಪದ್ಧತಿಗೆ ಹೋಗ್ತಿದ್ದಾರೆ ಬೇಡ ಅಂತ ಒತ್ತಾಯ ಮಾಡ್ಬೋದು. ನಾವು ಒತ್ತಾಯ ಮಾಡಿದ್ರೆ ಮೋಸ್ಟ್ಲಿ ಇನ್ನು ಪಾರ್ಟಿ ಅಧ್ಯಕ್ಷರ ಜೊತೆ ಚರ್ಚೆ ನಡೀತಾ ಇದೆ. ಇನ್ನಿದ್ರೆ ಯಾವ ರೀತಿ ಮುಂದಕ್ಕೆ ಇದನ್ನ ನಿರ್ಧಾರ ತಗೋಬೇಕನ್ನೋದು. ಆಯೋಗ ಕಮಿಷನರ್ ರೆಡಿ ಟು ಬ್ಯಾಲೆಟ್ ಅಂತ ಹೇಳಿ ಅಂದ್ರೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಮಾತ್ರ, ಯಾಕಂದ್ರೆ ಅವ್ರು ಹೇಳ್ತಿರೋದು ಎಲ್ಲಾ ಚುನಾವಣೆ ಗ್ರೇಟರ್ ಬೆಂಗಳೂರುಗಳು ಜಿಬಿಎ ಹೇಳಿದಾರೆ ಸರ್, 5 ಆಗ್ತದೆ ಆಗಲೇ ಫಸ್ಟ್ ಅನೌನ್ಸ್ ಆಗಿದೆ ಅದು. ಹಂಗಾಗಿ ಇವತ್ತು ಹಂಗಾಗಿ ನಮ್ಮ ಡ್ಯಾಮ್ ವಿಷಯ ಬೊಬ್ಬೆ ಹೊಡ್ಕೊಂತ ಇದ್ರು. ಏನಂತ ಹೇಳಿದ್ರೆ ನಮ್ಮ ಟ್ಯಾಕ್ಸ್ ಕಟ್ಟಿರುವಂತ ಹಣ ಏನಿದೆ ಅದು ಪಾಲ್ ಬರ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಬೊಬ್ಬೆ ಹೊಡ್ಕೊಂತಿದ್ರು. ನಾನು 16ನೇ ಹಣಕಾಸಿನ ಬಗ್ಗೆ ಕೂಡ ವಿವರಣೆ ಕೊಡ್ತೀನಿ, 15ನೇ ಹಣಕಾಸಿನ ಬಗ್ಗೆ ಕೂಡ ನಾನು ಹೇಳೋದು. 16ನೇ ಹಣಕಾಸಿನ ಆಯೋಗದ ಪ್ರಕಾರ ಅವ್ರಿಗೆ ಶೇಕಡ ಎಷ್ಟು ಬರಬೇಕಾಯ್ತು, 4.13 ಏನು ಬರಬೇಕಾಯ್ತು, ಆ ಪಾಲು ಹಂಚಿಕೆ ಆಗುವಂತ ಟೈಮಲ್ಲಿ ಅದನ್ನ ಶಿಫಾರಸು ಮಾಡಿದ್ರು. ಯಾವತ್ತ 16ನೇ ಹಣಕಾಸಿನ ಮೊನ್ನೆ ನಡೆದಂತ 16ನೇ ಹಣಕಾಸಲ್ಲಿ ಶಿಫಾರಸು ಮಾಡಿದ್ರು. ಹಿಂದೆ ಶಿಫಾರಸು ಮಾಡಿದಂತ 15ನೇ ಹಣಕಾಸದಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ಶೇಕಡ 3.64 ಹಂಚಿಕೆ ಮಾಡ್ತೀವಿ ಅಂತೇಳಿ ಅವತ್ತು ಮಾತು ಕೊಟ್ಟಿದ್ರು. ಅದು ಮಾಡಿದಂತ ಪ್ರಕಾರವಾಗಿ ಇವತ್ತು ಅದನ್ನ ಹೊಸದಾಗಿ ಅಂದ್ರೆ ಅದನ್ನ ಹಂಚಿಕೆ ಮಾಡಿದಲ್ಲ, ಅದ್ರ ಜೊತೆಲಿ ರಾಜ್ಯಕ್ಕೆ ಇವತ್ತು 2026-27ನೇ ವರ್ಷ ಸಾಲಿನಲ್ಲಿ ನೋಡಿದಂತ ಟೈಮಲ್ಲಿ 63,049 ಕೋಟಿ ಇವತ್ತು ತೆರಿಗೆ ಪಾಲು ಇವತ್ತು ದೊರೆತಿದೆ. 69.049% ಪಾಲು ಇವತ್ತು ಕರ್ನಾಟಕ ಸಿಕ್ಕಿದೆ. ಹಂಗಾಗಿ ಇವತ್ತು ಬಹಳಷ್ಟು ಮಂದಿ ಯುವಕರಿಗೆ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಹೊಸತನ ಮತ್ತು ಅವ್ರಿಗೆ ಶಕ್ತಿಯನ್ನು ತುಂಬಬೇಕನ್ನಂತ ಕಾರಣದಿಂದ ಇವತ್ತು ಈ ಬಜೆಟ್ ಅಲ್ಲಿ ಯುವಕರಿಗೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸ ಆಗಿದೆ. ರೈತರ ರಕ್ಷಣೆ ಸಲುವಾಗಿ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಸೌಲಭ್ಯಗಳನ್ನು ಒದಗಿಸುವಂತ ಕೆಲಸ ಆಗಿದೆ. ಇವತ್ತು ಉದ್ಯಮ ರಂಗದಲ್ಲಿ ಅಂದ್ರೆ ಇಂಡಸ್ಟ್ರೀಸ್ ಪರ್ಪಸ್ ಅಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಆಗಿದೆ. ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಜನರಿಗೆ ಬೇಕಾದಂತ ಕಾರ್ಮಿಕರಿಗೆ ಮತ್ತು ಅನೇಕ ಬಡವರಿಗೆ ಇವತ್ತು ಪ್ರೋತ್ಸಾಹ ಕೊಡುವಂತ ಇದು ಬಜೆಟ್ ಆಗಿದೆ. ಇವತ್ತು ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನೋಡಿದಂತ ಟೈಮಲ್ಲಿ ಕೂಡ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬಹಳಷ್ಟು ಬಲಪಡಿಸಬೇಕು ಅನ್ನೋ ಕಾರಣದಿಂದ ಅವರು ಎಲ್ಲಾ ರೀತಿಯಲ್ಲಿ ಸ್ವಂತ ಶಕ್ತಿಯಿಂದ ಮುಂದಕ್ಕೆ ಮುಂದುವರಿಬೇಕು ಇಂಡಸ್ಟ್ರೀಸ್ ಅನ್ನೋ ಕಾರಣದಿಂದ MSME ಗಳಿಂದ ಉತ್ತೇಜನ ಮಾಡೋ ಸಲುವಾಗಿ ಅವ್ರು ಎಲ್ಲಾ ರೀತಿಯಲ್ಲಿ ಕೂಡ ಅನುಕೂಲತೆಯನ್ನು ಮಾಡಿಕೊಡುವಂತ ಕೆಲಸ ಮಾಡಿದ್ದಾರೆ. ರೈತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಆದ್ಯತೆಯನ್ನು ಕೊಡುವಂತ ಕೆಲಸ ಕೂಡ ಈ ಬಜೆಟ್ ಅಲ್ಲಿ ಆಗಿದೆ. ಆಲ್ರೆಡಿ ನಮ್ಮ ಮಾಡ್ಬೇಕು ಈಗ ಪ್ರಾಜೆಕ್ಟ್ ಡೆವಲಪ್ಮೆಂಟ್ಸ್ ಇಲ್ಲಿ ನೀವು ಮೀಟಿಂಗ್ ಮಾಡಬೇಕು ಅಲ್ಲ, ಅಫಿಷಿಯಲ್ ಮೀಟಿಂಗ್ ಆಗಲಾರ್ದೆ ಕನ್ಸಲ್ಟಿಂಗ್ ಎಷ್ಟೋ ಮಂತ್ರಿಗಳ ತನಕ ಪ್ರಧಾನಮಂತ್ರಿ ತನಕ ಮಾತಾಡ್ತೀರಿ. ಈಗ ಹಣಕಾಸು ಪ್ರೋಗ್ರೆಸ್ ಎಷ್ಟುವರೆಗೆ ಇದೆ, ಡೆವಲಪ್ಮೆಂಟ್ ಇದೆ, ಹೋರಾಟ ಮೂಲಕ ಹೆಂಗಿದ್ರು ತಮ್ಮ ಸ್ನೇಹಿತರು, ಹಳೆ ಸ್ನೇಹಿತರು ಒತ್ತಡ ಹಾಕ್ರಿ ಅವ್ರ ಮೇಲೆ. ಅವರೆಲ್ಲ ನಾನು ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಸಾಹೇಬ್ರ ಹತ್ರಗಳು ಮಾತಾಡಿದ್ದೀನಿ. ಅವ್ರು ಸಂಬಂಧಪಟ್ಟಿದಂತ ಅಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದಾರೆ. ಜಿಲ್ಲಾ ಮಂತ್ರಿಗಳು ಕೂಡ ಬಹಳಷ್ಟು ಸಾರಿ ಅವರೇ ಹೇಳಿಕೆಗಳನ್ನು ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಕೂಡ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಾರ. ಅವ್ರ ಸಮಾವೇಶಗಳು ನೋಡಿದಂತ ಟೈಮಲ್ಲಿ ಈ ಗೇಟ್ಗಳ ವಿಚಾರದಲ್ಲಿ ಕೂಡ ಜಿಲ್ಲಾ ಮಂತ್ರಿಗಳು ಮಾತು ಕೊಟ್ಟಾರ, ಅಲ್ಲಿದ್ದ ಶಾಸಕರು ಕೂಡ ಮಾತು ಕೊಟ್ಟಿದ್ದಾರೆ, ಸರ್ಕಾರಗಳು ಮಾತು ಕೊಟ್ಟಿದೆ. ನಮಗೇನಂದ್ರೆ ಇವತ್ತು ಇಷ್ಟು ಟೈಮ್ ಒಳಗಡೆ ಆಗ್ಬೇಕಾಯ್ತು, ಆಗಿಲ್ಲ ಅಂತ ನಾವಿದೆ 3 months ಒಳಗಡೆ ಆಗಿದೆ. ಮತ್ತೆ ಇವತ್ತು ಏನು ಒಂದು ಬೆಳೆಗೆ ನೀರು ತಗೊಂತೇವೆ, ಮುಂದಕ್ಕೆ ಮಾರ್ಚ್ ಆದ್ಮೇಲೆ ನೀರು ತಗೊಂಡಂತಿದೆ, ಅದು ಕೂಡ ಒಂದೇ ಬೆಳೆಗೆ ನೀರು ಸಿಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಎವ್ರಿಥಿಂಗ್ ಶುಡ್ ಬಿ ಕಂಪ್ಲೀಟೆಡ್ ಬೈ ಮೇ ಇರೋ ಕಾರಣ ನಮ್ಮ ಕೈಲಿ 3 ತಿಂಗಳು ಸಮಯ ಇರೋ ಕಾರಣ ಇವಾಗ ಸಮಯ ಅಂತೂ ಆಮೆಗತಿಯಲ್ಲಿ ನಡೀತಿದೆ. ಇವತ್ತು ಫೆಬ್ರವರಿ ನಾವೇನು ಇದೀವೋ ಮಾರ್ಚ್ 1ನೇ ತಾರೀಕು, ಈ ಫೆಬ್ರವರಿ 28ನೇ ತಾರೀಕು 1ನೇ ತಾರೀಕು ಒಳಗಡೆ ಅದು ಪ್ರೋಗ್ರೆಸ್ ಆಗ್ಲಿದ್ರಿಂದ ಅಲ್ಲಿ ನಿರಂತರವಾಗಿ ನಾನು ದಂಡೆ ಮಾಡುವಂತ ಕೆಲಸ ಮಾಡ್ತೀನಿ, ಹೋರಾಟ ಮಾಡುವಂತ ಕೆಲಸ ಮಾಡ್ತೀನಿ. ಜಲಾಶಯ ಅಲ್ಲಿ ಪ್ಲೇಸ್ ಅದೆಲ್ಲ ನಿಗದಿ ಪಡಿಸ್ಕೊಂಡು ಎಲ್ಲೊಂದು ಕಡೆ ಸೆಂಟ್ರಲ್ ಇರಿಗೇಷನ್ ಝೋನ್ ಇದೆ, ಎಲ್ಲಿ ತನಕ ಕಂಪ್ಲೀಟ್ ಆಗೋದಲ್ಲ ನೀರು, ಎಲ್ಲಿ ತನಕ ಅವರು ಗೇಟ್ಗಳೆಲ್ಲ ದುರಸ್ತಿ ರಿಪೇರಿ ಮಾಡಕ್ಕಲ್ಲ ಅಲ್ಲಿ ತನಕ ಕಂಪ್ಲೀಟ್ ಆಗುತ್ತೆ. ಎಷ್ಟೇ ತಿಂಗಳಾಗಲಿ ಅವ್ರು ಇನ್ನೊಂದು ವರ್ಷಕ್ಕೆ ಕೊಡ್ತಾರೆ, ವರ್ಷಕ್ಕೆ ಕೊಟ್ಟರು ಅಲ್ಲೇ ಕುಂತಿರ್ತಾರೆ ಮಾಡಿದಲ್ಲ ಆ ಟೈಪ್ ಅಲ್ಲೇ ಕುಂತಿರ್ತಾರೆ. ಅಲ್ಲಿ ಬಿಟ್ಟು ಎಲ್ಲಿ ಕರ್ತಲ್ಲ, ಎಷ್ಟು ತಿಂಗಳು ಸಮಯ ತಗೊಂಡ್ರೆ ತಗೊಳ್ಳಿ. ನಿಮ್ಮ ಹೋಮ್ ಆಫೀಸ್ ಕೂಡ ಅಲ್ಲೇ ಶಿಫ್ಟ್ ಆಗ್ಬಿಟ್ಟಿದೆ. ರಿಪೇರಿನೂ ಮಾಡಿದ್ರು ಈಗೇನು ಸಪೋರ್ಟಿಂಗ್ ಕೊಟ್ಟಾರ ಮಾಡಿದ್ರು. ಅದು ಇದು ಆಂಧ್ರ ಕರ್ನಾಟಕ ಚಿಂತಪುರ ಮಾಡಿದ್ರು ರೈತರಿಗೆ ಸರಿ. ಅವ್ರು ಆಂಧ್ರ ಪ್ರದೇಶ ಸಪೋರ್ಟ್ ಹಂಗೆ ಇದೆ, ಹೊರಗಡೆ ರೂಪ್ ಹಾಕಿ ಇದು ಮಾಡ್ಬೇಕು. ಒಂದು ಪಿಲ್ಲರ್ ಹೋಗಿದೆಲ್ಲ
ಅದರಿಂದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ಏನು ತೊಂದರೆ ಇಲ್ಲ ಅಂತ ಹೇಳಿ ಅನೇಕ ಬಜೆಟ್ಗಳು ನೋಡಿದಂತ ಟೈಮಲ್ಲಿ ಕೂಡ ಸರ್ ಅದೆಲ್ಲ ಎಲ್ಲ ಬಂದಿದೆ. ಕರ್ನಾಟಕಕ್ಕೆ ಏನಾಗಿದೆ? ಈ ಕರ್ನಾಟಕಕ್ಕೆ ಏನಿಲ್ಲ. ನೀವು ಹೊಗಳ್ತಿರ್ಬೋದು, ನೀವು ಪಾರ್ಟಿ ಲೀಡರ್ ಆಗಿ ನೀವು ಪ್ರಶಂಸೆ ವ್ಯಕ್ತಪಡಿಸ್ಬೋದು. ಸೆಕೆಂಡ್ರಿ ಕರ್ನಾಟಕಕ್ಕೆ ಏನ್ ಬಂದ್ರೆ ಹಂಪಿನಲ್ಲಿ ಮೀಟಿಂಗ್ ಮಾಡಲಿ ಪೂರ್ವಭಾವಿ ಸಭೆ, ಎಲ್ಲ ಆಫೀಸರ್ಸ್ನೆಲ್ಲ ಕರ್ಸ್ಕೊಂಡು ನಿರ್ಮಲಾ ಸೀತಾರಾಮನ್ ಮಾಡಲು ಹಂಪಿಗೂ ಏನು ಕೊಟ್ಟರು? ಇವಾಗ ನಂದಿನಂಗೆ ಅಂದ್ರೆ ಒಟ್ಟು ಹಂಪಿಗೆ ಏನ್ ಬಂದಿಲ್ಲ ಅಲ್ಲ, ಅವರೇ ಮೀಟಿಂಗ್ ಮಾಡಿದ್ರು. ಬಹಳ ನಿರೀಕ್ಷೆ ಇತ್ತು ಅಲ್ಲಿ. ಹೊಸಪೇಟೆ ಜನ, ಹಂಪಿ ಜನ ಏನಾದ್ರು ಕೊಡ್ತಾರೆ ಅಂತ ಏನೇನೂ ಇಲ್ಲ. ನನಗೇನಂದ್ರೆ ಇವಾಗ ಹೈ ಸ್ಪೀಡ್ ರೈಲ್ಗಳು ನಮ್ಗೆ ಮುಂಚೆ ಅದರಿಂದ ಏನಾಗ್ತದೆ ಸರ್? ನೀವು ITBT ಅವ್ರು ಯಾರು ರೈಲ್ನಾಗ ಬರ್ತಲ್ಲ, ಅವರೆಲ್ಲ ಫ್ಲೈಟ್ನಾಗ ಬಂದು ಹೋಗೋರು ಅವರೆಲ್ಲ. ಇವಾಗ ಈ ಇಂಟರ್ಲಿಂಕ್ ಮಾಡೋದ್ರಿಂದ ಇವತ್ತು ನೋಡಿ ಹೈದರಾಬಾದ್ ಇತ್ತೀಚೆಗೆ ನಮ್ಗೆ IT ಹಬ್ ಏನಂತ ನಮ್ ಬೆಂಗಳೂರು ಇತ್ತು. ಇವತ್ತು ನಮಗೆ ಇಂಟರ್ ಕನೆಕ್ಟ್ ಮಾಡೋದು ನಮ್ಗೆ ಎಲ್ಲಿ ಕೂಡ ಅವಕಾಶ ಇದ್ದಿಲ್ಲ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಇವತ್ತು ಸಾಕಷ್ಟು ಕಾರ್ಖಾನೆಗಳು, ಒಂದು ಉದಾಹರಣೆಯಾಗಿ ನಾವು ಕಿಯಾ ಫ್ಯಾಕ್ಟ್ರಿಗಳು ಅವೆಲ್ಲ ನೋಡ್ತೀವಿ. ಬೇರೆ ಬೇರೆ IT ಹಬ್ಗಳು ಸುಮಾರಾಗಿ 60,000 ಮಂದಿಗೆ ಎಂಪ್ಲಾಯ್ ಕೊಡ್ತಾ ಇರುವಂತಹ ಸಾಫ್ಟ್ವೇರ್ ಕಂಪನಿಗಳು ಇವತ್ತು ಬೆಂಗಳೂರು ಹೋಗ್ತಾ ಇದಾವೆ. ಇವಾಗ ಇದ್ದಂತ ಟೈಮಲ್ಲಿ ಅಲ್ಲಿದ್ದಂತ ಇಲ್ಲಿದ್ದಂತ ಕನೆಕ್ಟಿವಿಟಿ ಸ್ಟ್ರಾಂಗ್ ಆದಂತ ಟೈಮಲ್ಲಿ ಒಂದು ದೊಡ್ಡ ಮಹಾನಗರಗಳನ್ನು ಅಲ್ಲಿ ಜೋಡಿಸೋದ್ರ ಮೂಲಕ ನಮ್ಗೆ ಒಂದು ಅನುಕೂಲ ಆಗ್ತದೆ. ಸಿರುಗುಪ್ಪ ಮಾಡ್ತೀವಿ ಅಂತ ಹೇಳಿ ಎಷ್ಟು ನಿಮ್ ಸರ್ಕಾರ ಅನೌನ್ಸ್ ಮಾಡಿ ಎಷ್ಟು ವರ್ಷಗಳು ಫೌಂಡೇಶನ್ ಯಾವ್ದು ಆಗಿಲ್ಲ. ನೆಟ್ಟೂರ್ ಹತ್ರ ಎರಕಾಲ ಹತ್ರ ಬಿಡ್ಸ್ ಮಾಡ್ತು ಅಂತ ಹೇಳಿ ಆಮೇಲೆ ರೈಲ್ವೆ ಮಾಡ್ತೀವಿ, ಸಿಂಧೂರು, ಮಹಬೂಬ್ ನಗರ 6 ವರ್ಷ ಆಯ್ತು. ನಿಮ್ಮದೇ ಬಜೆಟ್ ಈ ಗ್ರೇಟ್ ಲೇಡಿನೇ ಕೊಟ್ಟಿದ್ದು. ಅದು ನೀವು ಅದು HKD ಇರ್ಬೇಕು ನೋಡಿ. ಹೋಗಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಸಿಂಧೂರು ಎಲ್ಲ. ಗುಲ್ಬರ್ಗ ರೀಚ್ ಆಗ್ಲಿಕ್ಕೆ ಅದು ಸಿಂಗಾಪುರ್ ಮಧ್ಯೆ ಮಾಡಿದ್ರೆ ಆಮೇಲೆ ಇಲ್ಲಿ ಗುಳೆ ಮಾತ್ರ ಮಾಡ್ಬೇಕಂತ ನೀವು ಇದ್ದಾಗ ಹೇಳಿದ್ರಿ. ಗುಳೆ ಮಾತ್ರ ಬಿಡ್ಸ್ ಮಾಡೋಣ ಅಂತ ಬಸರಕೋಡು ನೀವು ಕೊಟ್ಟದ್ದು ಆಗಿಲ್ಲ, ಏನೂ ಆಗಿಲ್ಲ. ಸುಮ್ನೆ ಹೇಳ್ಬೇಕು, ನೀವು ಮೇಲಿಂದ ಬರ್ತದೆ ನೀವು ಹೇಳ್ಬಿಡ್ತೀರಿ ಸೂಪರ್ ಬಜೆಟ್ ಅಂತೇಳಿ. ಸರ್ಕಾರಿ ಬಂದು ಕೂಡ್ಲಿ ಭಾಷಣ ಮಾಡಿದಾಗ ತುಂಗಭದ್ರಾ ಹಿನ್ನೀರಿನಲ್ಲಿ ಜಲ ಸಾರಿಗೆ ಮಾಡುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ನನಗೆ ಇದು ಆಮೇಲೆ ಬಗ್ಗೆ ಈಗ ಅನೌನ್ಸ್ ಮಾಡಿದ್ದು ಇವ್ರು ಹೇಳ್ದಂಗೆ ಪೂಜೆ ಮಾಡಿದ್ದು ಕೂಡ ಇಲ್ಲಿ ಆಗ್ಲಿಲ್ಲ. ಗಡ್ಕರಿ ಪೂಜೆ ಮಾಡಿದ್ದಿಲ್ಲ, ಇಲ್ಲಿ ಯಾವ್ದು ಆಗಿಲ್ಲ. ಆದ್ಮೇಲೆ ಆ ಕಡೆಗೆ BDPS ಹತ್ರ ಮತ್ತೆ ಅದು ಬಿನ್ನು ಆಗ್ಲಿಲ್ಲ. ಈ ಕಡೆ ಹಾಫ್ ಕ್ವಾರ್ಟರ್ ಈ ಕಡೆ ಇನ್ನೊಂದು ಬಿಟ್ಕೊಂಡು ನಡೀತಾ ಇದೆ. ಸರ್ವೆ ಈಗ ನಡೀತಾ ಇದೆ. ತುಂಬಾ ಡಿಲೇ ಆಯ್ತು. 2 ವರ್ಷ ಬೇಕಾಗಿಲ್ಲ. 2008 ಲ್ಯಾಂಡ್ ಎಕ್ವಿಸಿಷನ್ ಪ್ರಾಬ್ಲಮ್ ಇದೆ ಅಂತ ಇರುತ್ತೆ. ಇವಾಗೇನೋ ಇನ್ನೊಂದು ಇದೊಂದು ಬಿಟ್ಟರೆ ನಮ್ಗೆಲ್ಲ ಈಗ ಈ ಕ್ವಾರ್ಟರ್ ಬಿಟ್ಟು ಆಗ್ತಾ ಇದೆ. ಅದು ಆಫ್ ಆಗಿದೆ, ಕ್ವಾರ್ಟರ್ ಬಿಟ್ಟು ಆಗ್ತಾ ಇದೆ. ಈ ಕ್ವಾರ್ಟರ್ ಬಿಟ್ಟಿಗೆ ಈಗ ಏನೋ ನಿಮ್ ಸರ್ಕಾರಕ್ಕೂ ಇಲ್ಲಿ ಮಲ್ತಾಯಿ ಕಾಂಗ್ರೆಸ್ ಗೆಲ್ಸರ್ ಬಿಡಪ್ಪ ಇವ್ರು ಯಾಕೆ ಮಾಡ್ಬೇಕು ಎಂಬುದೇ ಕಾಣ್ತದೆ. ಮೊನ್ನೆ ಮುಖ್ಯಮಂತ್ರಿ ಗುಡಕೋಟೆ ಉತ್ಸವ, ಕೊಡ್ಲಿ ಉತ್ಸವ ಎಲ್ಲ ಮಾಡ್ತಾರೆ. ಬಳ್ಳಾರದಿಂದ ನಡೆಯುವ ಬಳ್ಳಾರಿ ಬಂದ ಯಾವ ಉತ್ಸವ ಬೇಕಿಲ್ಲ, ಜನಕ್ಕೆ ಇಲ್ಲ ಸಂಸ್ಕೃತಿ ಕಲೆ ಬೇಕಿಲ್ಲ. ಸರ್ಕಾರ ಎಲ್ಲರೂ ಮಾಡ್ತಾರೆ ಅಂತ ನಾವು ಗುಡಕೋಟೆ ಏಟ್ ಆಯ್ತು ಹೋಬಳಿ ಅಲ್ಲೇ ಮಾಡ್ತಾರೆ, ಕುರುಗೋಡ ಮಾಡ್ತಾರೆ, ಕಂಪ್ಲೇ ಮಾಡ್ತಾರೆ, ಹಂಪೆ ಮಾಡ್ತಾರೆ. ಬಳ್ಳಾರಾಗ ಏನ್ ದರಿದ್ರ ಕಡಿದೆ ಅಂತ ಅವರು ಜನಪ್ರತಿನಿಧಿಗಳಿಗೆ ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲದ್ರೆ ಹಿಂಗೆ ಆಗುತ್ತೆ ಸರ್. ಏನಂತ ಹೇಳಿದ್ರೆ ಅದೇನು ದೊಡ್ಡ ಏನು ಲಕ್ಷಾಂತರ ರೂಪಾಯಿ ಖರ್ಚು ಮಿನಿಮಮ್ ಅಲ್ಲಿ ಸ್ಥಳೀಯರಿಂದ ಮಾಲೀಕರಿಂದ ಕೆಲವೊಂದು ಇಂಡಸ್ಟ್ರೀಸ್ ಇಂದ ಕಲೆಕ್ಷನ್ ಮಾಡ್ಕೊಂಡು ಮಾಡಿ ದಾನಿಗಳು ತಗೊಂಡು ಅದು ಅವ್ರ ಆಸಕ್ತಿ ಅಲ್ಲ. ಇರಬೇಕು. ಸಾಂಕೇತಿಕವಾಗಿ ನೀವೇನ ಬಿಜೆಪಿ ಒಂದಿನ ಉತ್ಸವ ಸುಮ್ಮನೆ ಸ್ಥಳೀಯ ಕಲಾವಿದನ ಕರ್ಕೊಂಡು ಇದ್ದಂತ ಟೈಮಲ್ಲಿ ಮಾಡಿದ್ವಿ ಸರ್. ನಮ್ಮ ಸದ್ಯಕ್ಕೆ ಅಧಿಕಾರ ಇಲ್ಲ. ಅವ್ರ ಸರ್ಕಾರ ಏನು ಇದನ್ನ ಮಾಡಲಿ, ಇಲ್ಲ ಅಂದ್ರೆ ನಮ್ಮ ಸರ್ಕಾರ ಬಂದಂತ ಟೈಮಲ್ಲಿ ಮಾಡೋ ಕೆಲಸ ಮಾಡ್ತೀವಿ. ಮಾಡೋದಲ್ಲ ಅದು. ಈಗ ಅದು ಏನ್ ನಿನ್ನೆ ಮೊನ್ನೆ ರೂಪನಗುಡಿ ಆಗ್ತದೆ. ಕಲಾವಿದರುಗಳೇ ಯಾರು ಬೇಡ, ನಾವೇ ಸುಮ್ಮನೆ ಮಾಡೋಣ. ಅವ್ರು ಮಾಡಂಗಿದ್ರೆ ನಿಮ್ ಸಪೋರ್ಟ್ ಇದೆ. ಅವ್ರು ಕಲಾವಿದರ ಸಂಘದವ್ರು ಹೇಳ್ತಾ ಇದಾರೆ, ಇಲ್ಲಿ ಯಾರು ಎಲ್ಲಾ ಕಡೆ ಮಾಡ್ತಾರ, ನಮ್ ಬಳ್ಳಾರಿ ಹಿಂಗಾಗಿದೆ, ನಾವೆಲ್ಲರೂ ಫ್ರೀ ಮಾಡ್ತಾರೆ. ಏನ್ ವೇದಿಕೆ ಗೀದಿಕೆ ಅಂತ ಕಷ್ಟ ಬೇಕು ಅಂತ ಅವ್ರು ಮಾಡಂಗಿದ್ರೆ ನನ್ನ ಕಡೆ ಸಹಕಾರ ಸಹಕಾರ ಇದೆ ಸರ್. ಸರ್, ಈ ಜ್ವಾಳದ ವಿಚಾರ ಎಲ್ಲಿವರೆಗೆ ಬಂತು ಏನು? ನಿನ್ನೆ DC ಮೀಟ್ ಮಾಡಿದ್ವಿ. ರೂಪನಗುಡಿ ದೊಡ್ಡ ಇಶ್ಯೂ ಇದೆ. ನಾನು ಸುಖದಲ್ಲಿ ಬರ್ಲಿಕ್ಕಾಗಲ್ಲ, ಕಷ್ಟದಲ್ಲಿ ಬಂದು ರೈತ ಪರವಾಗಿ ಅಂತ ಹೇಳಿ ಕೊಟ್ರಿ. ಏನಾಯ್ತು ಅಂತ ಹೇಳ್ತೀನಿ ಸರ್. ನಿಮ್ ಬಗ್ಗೆ ಜನರಲ್ಲಿ ಒಂದು ಬೇಸರ. ಜನರಲ್ಲಿ ಏನಂದ್ರೆ ನೀವು ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಮುಂದೆ ಧರಣಿ ಕೊಡ್ತೀರಿ, ಯಾರೋ 4-5 ಜನ ಮುನ್ಸಿಪಾಲಿಟಿ ಸ್ಟಾಲ್ ಓನರ್ಸ್ ಪರವಾಗಿ ಸ್ಟ್ರೈಕ್ ಕೊಡ್ತೀರಿ. ಏನ್ ಒಳ್ಳೇದೇ ಆಗ್ಬಾರ್ದ ಈ ಊರಿಗೆ? ಅಲ್ಲ, ನಾನು ಒಂದು ಹೇಳ್ತೀನಿ ಸರ್. ಇವಾಗ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಮುಂಚೆಯಿಂದ ಕೂಡ ಸಬ್ ರಿಜಿಸ್ಟರ್ ಆಫೀಸ್ ಹೊಸ ಸಬ್ ರಿಜಿಸ್ಟರ್ ಆಗ್ಬೇಕಂತ ಹೇಳಿ ಬಹಳ ದಿನಗಳಿಂದ ಸರ್ಕಾರಗಳು ಹೇಳ್ಕೊಂತ ಬಂದ. ಇವತ್ತು ಹೊಸ ಸಬ್ ರಿಜಿಸ್ಟರ್ ಮಾಡಂತ ವಿಚಾರ ಬಂದಂತ ಟೈಮಲ್ಲಿ ಇವತ್ತು ಕಾಯ್ದೆ ಯಾವುದೇ ನಿರ್ಧಾರಗಳು ಸರ್ಕಾರ ತೋರಿಲ್ಲ.
ಅವತ್ತು ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಧರಣಿ ಮಾಡೋಂಥ ಟೈಮಲ್ಲಿ ಅಲ್ಲೆಲ್ಲ ಕೂಡ ತುಂಬಾ ವರ್ಷಗಳಿಂದ ಸ್ಟಾಂಪ್ ರೈಟರ್ಸ್ ಎಲ್ಲ ಕೂಡ ಇದೆ. ಹೌದು ಸರ್, ಅವ್ರು ಯಾರಿಗೂ ಏನ್ ಕೊಡ್ತಾ ಇಲ್ಲಲ್ಲ, ಫ್ರೀ ಆಗಿ ಮಾಡ್ಕೊಂಡಾಗ ಅವ್ರವ್ರೆ ಕಟ್ಕೊಂಡು ಎಲ್ಲ ಮಾಡ್ಕೊಂಡಾರೆ. ಸರ್ಕಾರಕ್ಕೆ ಏನ್ ಕೊಡ್ತಾ ಇದಾರೆ, ಡಿಪಾರ್ಟ್ಮೆಂಟ್ ಗೆ ಏನ್ ಕೊಡ್ತಾ ಇದಾರೆ ಅಂತವ್ರ ಪರವಾಗಿ ನೀವ್ ಯಾಕೆ ಕೊಡ್ಬೇಕಾಗಿತ್ತು? ಅಲ್ಲಿ ಹೊರಗಡೆ ಎಲ್ಲ ಗಾಡಿ ನಿಲ್ಸ್ಕೊಂಡು ಅಸಹ್ಯ, ರೋಡ್ ಎಷ್ಟೋ ದೂರ ಬ್ಲಾಕ್ ಆಗ್ತದೆ. ನಾನೇನು ಹೇಳ್ತೀನಿ, ಅವಕಾಶ ಇದೆಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡಬಹುದು. ಅಲ್ಲ, ಸ್ಥಳಾಂತರ ಮಾಡಿದ್ರೆ ಓಕೆ ಸರ್, ಅಲ್ಲಿ ಕೂತ್ಕೊಂಡ್ರೆ ನೀವು ಅದನ್ನ ನೀವು ನಿಮ್ ಪೀರಿಯಡ್ ನಲ್ಲೂ ಆಗ್ಲಿಲ್ಲ, ಯಾರೋ ಮಾಡ್ತಾರ ಅಂತ ಸರ್ಕಾರ ನಿರ್ಧಾರ ತಗೊಂಡ್ರೆ ಸಪೋರ್ಟ್ ಮಾಡ್ಬೇಕು ನೀವು. ಇವತ್ತು ಎಲ್ಲ ಮಳೆ ನೀರೆಲ್ಲ ಬಂದು ಸಬ್ ರಿಜಿಸ್ಟರ್ ನುಗ್ಗುತ್ತೆ ಇದಾವೆ. ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ ಸೋರ್ತಾ ಇದೆ. ಇಲ್ಲಿ ತನಕ ಇದು ಯಾರು ಅದಕ್ಕೆ ಅದು ಆಕ್ಷೇಪಣೆ ಇಲ್ಲ. ನೀವ್ ಹೇಳಿದ ಹೊಸ ಕಡೆ ಎಲ್ಲ ವ್ಯವಸ್ಥಿತವಾದ ಸಬ್ ರಿಜಿಸ್ಟರ್ ಆಫೀಸರ್ ಆಗಿ, ಬಟ್ ಪತ್ರ ಬರೆಯೋರು ಅಲ್ಲೇ ಅವರೇ ಏಜೆಂಟ್, ಸಬ್ ರಿಜಿಸ್ಟ್ರಿ ಎಲ್ಲ ಅವರೇ ಏಜೆಂಟ್. ಸಬ್ ರಿಜಿಸ್ಟರ್ ಆಫೀಸರ್ ಯಾರಲ್ಲ, ಇವ್ರ ಕಡೆಯಿಂದಾನೆ ಎಲ್ಲ ತಮಗೂ ಗೊತ್ತಿದೆ. ಅಲ್ಲಿ ಎಲ್ಲಾ ಗೊತ್ತಿದೆ, ಅಲ್ಲಿ ಏನೇನ್ ನಡೀತದೆ ಅಂತ ಸಪೋರ್ಟ್ ನಾನು ಯಾವತ್ತೂ ಅವ್ರೆಲ್ಲಾನು ಬರ್ಸಿ ಈಗೆಲ್ಲ ಸುಮಾರು ಜನ ಆಮೇಲೆ ನಟರಾಜ್ ಎದುರುಗಡೆ ಧರಣಿ ಕೊಡ್ತೀರಿ. ಶ್ರೀರಾಮ್ನವ್ರಿಗೆ ಇದೆಲ್ಲ ಅಗತ್ಯ ಇದೆಯಾ? ನಾನೇನ್ ಹೇಳ್ತೀನಿ, ನಿನ್ನೆ ಆಗಿರುವಂತದ್ದು ಜೋಳದ ವಿಚಾರದಲ್ಲಿ ಏನು ಇವತ್ತು ರೂಪನಗುಡಿಯಲ್ಲಿ ಸಾಕಷ್ಟು ಮಂದಿ ರೈತರು ನನ್ನ ಕಡೆ ಬಂದು ಹೇಳಿದ್ರು, ಅನ್ನೋರೆ ನಾವೆಲ್ಲ ಕೂಡ ಬೆಳೆದಿವಿ, ಬೆಳೆದಂತದಕ್ಕೆ ದಾಖಲಾತಿ ಏನಂದ್ರೆ ಪಾಣಿಗಳಿದಾವೆ. ಆ ಪಾಣಿಗಳಲ್ಲಿ ಜೋಳ ಅಂತೇಳಿ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸುಮಾರಾಗಿ 62 ಮಂದಿ ರೈತರು ಹತ್ತತ್ರ 1200 ಹತ್ತತ್ರ ಅವ್ರು ಏನ್ ಮಾಡಿದಾರೆ, ನಮ್ಮ ಮನೆ ಹತ್ರ ನಾವು ಅದನ್ನ ಸ್ಟಾಕ್ ಮಾಡ್ಕೊಳಕ್ ಅವಕಾಶ ಇಲ್ಲ, ಅಲ್ಲಿ ವಾಲ್ಮೀಕಿ ಭವನ್ ಇದ್ರೆ ಅಲ್ಲಿ ಸ್ಟಾಕ್ ಮಾಡಿದೀವಿ ಅಂತ ಹೇಳ್ತಾರೆ. ಅಲ್ಲಿ ಹೇಳಿದ ತಕ್ಷಣ ನಾನೇನ್ ಮಾಡಿದೆ, ಜಿಲ್ಲಾಧಿಕಾರಿಗಳ ಹತ್ರ ಹೋದೆ. ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ನಾನು ಕೇಳಿದೆ, ಜಿಲ್ಲಾಧಿಕಾರಿಗಳೇ ನೀವು ಸುಮಾರು 62 ಮಂದಿ ರೈತರು ಬಂದಾಗ ಸುಮಾರಾಗಿ 2000 ಕ್ವಿಂಟಾಲ್ ಅಲ್ಲಿ ಜೋಳ ಇದಾವ, ಅದನ್ನ ಬೇಕಾದ್ರೆ ನೀವು ಪರಿಶೀಲನೆ ಮಾಡಿ, ಏನನ್ನ ಆಕಸ್ಮಿಕವಾಗಿ ಯಾರನ್ನ ವ್ಯಾಪಾರಸ್ಥರು ಸ್ಟಾಕ್ ಮಾಡಿದ್ರೆ, ಯಾಕಂದ್ರೆ ವ್ಯಾಪಾರಸ್ಥರು ಸ್ಟಾಕ್ ಮಾಡಕ್ ಯಾಕಾಗಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಇವತ್ತು ಸರ್ಕಾರ ಕೊಡ್ತಾರಂತ ಏನು ಬೆಂಬಲ ಬೆಲೆ ಇದೆ ಜಾಸ್ತಿ ಇದೆ, ಮಾರ್ಕೆಟ್ ರೇಟ್ ಕಡಿಮೆ ಇದೆ. ಇವತ್ತು ಅಲ್ಲಿದ್ದಂತ ಏನು GPS ಕೂಡ ಏನು ನಿನ್ನೆ ಪ್ರಾರಂಭ ಮಾಡಿದ್ದಾರೆ, ಏನು ಅಲ್ಲಿ ಕೊಂಡ್ಕೊಳ್ಳೋದು ಮಳಿಗೆ ಮಾರಾಟ ಮಾಡೋ ಮಳಿಗೆ ನಿನ್ನೆ GPS ಕೂಡ ನಿನ್ನೆ ಓಪನ್ ಮಾಡಿದ್ದಾರೆ. ಹಂಗಾಗಿ ಅಲ್ಲಿ ನೋಡಿದಂತ ಟೈಮಲ್ಲಿ ಅಲ್ಲಿ ಜಿಲ್ಲಾಧಿಕಾರಿಗಳು ರಾಮ್ಲೂರಿ, ನಾನು ಕೂಡ ಫುಡ್ ಆಫೀಸ್ ಕಳಿಸಿದ್ದೀನಿ, ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಂದಾಯ ಅಧಿಕಾರಿಗಳು ಕೂಡ ಹೋಗಿ ಪ್ರತಿಯೊಬ್ಬ 62 ಮಂದಿ ರೈತರ ಹೋಗಿ ಅಲ್ಲೆಲ್ಲ ಬೆಳೆ ಏನ್ ಬೆಳೀತಾ ಇದ್ರು ಪಾಣಿ ತಗೊಂಡು ಪರಿಶೀಲನೆ ಮಾಡಿ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿದ ನಂತರ ಇದು ಜಿನಾಯಿ ನೀತಿ ಅಂತ ಹೇಳಿ ಬರ್ತದೆ. ನಾನು ಏನ್ ಹೇಳ್ತೀನಿ, ಇವತ್ತು ಇವು ಏನ್ ಅಧಿಕಾರ ಇದೆ ಅಂತ ಹೇಳಿ ಇವತ್ತು ರೈತರು ಬೆಳೆದಂತ ಬೆಳೆ ಸೀಸ್ ಮಾಡಕ್ ಏನ್ ಅಧಿಕಾರ ಇದೆ? ನನಗೆ ಒಂದು ಮಾತು, ನನಗೆ ಕ್ಲಾರಿಫಿಕೇಶನ್ ನೋಡಿ. ಇವತ್ತು ಏನಾದ್ರು ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇದಾರ, ಅವ್ರು ಯಾರನ್ನ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರೆ ಅವ್ರಿಗೆ ಸೀಸ್ ಮಾಡಕ ಅವ್ರಿಗೆ ಅಧಿಕಾರ ಇದೆ. ಇವತ್ತು ರೈತರು ಬೆಳೆದಂತ ಬೆಳೆ ಹೌದ್ರಿ ನಾವು ಸ್ಟಾಕ್ ಮಾಡ್ತೀವಿ, ರೈತರು ಬೆಳೆದಂತ ಬೆಳೆಯನ್ನು ಅವ್ರನ್ನ ಸೀಸ್ ಮಾಡಕ್ಕೆ ಏನ್ ಅಧಿಕಾರ ಇದೆ? ಇಲ್ಲ, ಅಲ್ಲಿ ಇನ್ಫಾರ್ಮೇಶನ್ ಏನ್ ಬಂದಿತ್ತಂದ್ರ ಯಾವ್ದೋ ಒಬ್ಬ ಪ್ರಭಾವಿ ವ್ಯಕ್ತಿ ರೈತರಿಂದಾನೇ ತಗೊಂಡ್ರೆ, ಅದೇನ್ ಬೇರೆದೇನು ಕಳ್ಮಾಲಲ್ಲ ಏನಲ್ಲ, ರೈತರು ಪಾಣಿ ತಗೊಂಡು ಪಾಣಿಗೆ ತಂದು ದುಡ್ಡು ಕೊಟ್ಟು ನಾಳೆ ಇವತ್ತೇನ್ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆಗುತ್ತಲ್ಲ ಅದಕ್ಕೆ ರೈತರಿಗೆ ಆಗಲ್ಲ 2400, 2600, 2300 ಹೆಂಗ್ ಕ್ವಾಲಿಟಿ ಇದಾವ ಹಂಗ್ ತಗೊಂಡು ದುಡ್ಡು ಪೇಮೆಂಟ್ ಮಾಡ್ಬಿಡಾರಂತೆ. ರೈತರ ಹತ್ರ ಇವ್ರು ತಗೊಂಡು ಇವ್ರು ಸಪೋರ್ಟಿಂಗ್ ಪ್ರೈಸ್ಗೆ ಹೆಚ್ಚಿಗೆ ಅಕ್ಕಿ ತಗೊಂಡು ಹೋಟ್ಲಿಗೆ ಮಾರಾಟ ಮಾಡ್ತಾರಂತಲ್ಲ, ಹಂಗೆ ಅದು ಸರ್. ಅದ್ ನೋಡಿ, ನಮಗ್ ಬಂದು ಪಕ್ಕಾ ಇನ್ಫಾರ್ಮೇಶನ್, ಅವನು ಇವ್ರ ಹತ್ರ ತಗೊಂಡು ಹೆಚ್ಚಿನ ರೇಟಿಗೆ ಮಾರಾಟ ಮಾಡೋದೇ ಉದ್ದೇಶ. ಅದೊಂದು ಜಾಲ ಇದೆ, ಅದು ಇಟ್ ಇಸ್ ದೇರ್ ಎವ್ರಿವೇರ್. ಗ್ರಾಮ ಪಂಚಾಯತ್ಗಳಲ್ಲಿ ಸೊಸೈಟಿಗಳಿದ್ದಾವೆ ಸರ್. ಆ ಸೊಸೈಟಿ ವ್ಯಕ್ತಿನೇ ಹೇಳಿಕೆ ಕೊಟ್ಟಿರೋದನ್ನ ಅಲ್ಲಿ ತಳವಾರ ಕೂಡ ಹೇಳಿಕೆ ಕೊಟ್ಟ. ಇವಾಗ ನಾವು ಕೂಡ ರೈತರ ಕುಟುಂಬದಲ್ಲಿ ಬಂದಂತ, ಇವತ್ತು ನಮ್ಮ ತಾಯಿ ಕೂಡ ಒಕ್ಕಲ್ತನ ಮಾಡ್ಬೇಕಂದ್ರೆ 1-2 ಎಕರೆ ಹತ್ತಿ ಬೆಳೆಸ್ಬೇಕಂದ್ರೆ ನಾವು 2 ಎಕರೆ ಹತ್ತಿ ಬೆಳೆಸ್ತೀವಿ ಅಂತೇಳಿ ಸೊಸೈಟಿದಲ್ಲಿ ಔಷಧ ಫ್ರೀಯಾಗಿ ಸಬ್ಸಿಡಿಯಲ್ಲಿ ಕೊಡ್ತಾರೆ. ಅದು ಸಾಲ ಅವತ್ತೇ ಕಟ್ಟೋದು ಬೇಕಲ್ಲ, ಬೆಳೆ ಬಂದಂತ ಸಾಲ ಕಟ್ಟೋದು. ಸೊಸೈಟಿಗಳೆಲ್ಲರೂ ಕೂಡ ರೈತರಿಗೆ ಬೇಕಾದಂತ ರೊಕ್ಕ ಕೊಡ್ತಾರೆ, ರೈತರಿಗೆ ಬೇಕಾದಂತ ಔಷಧ ಕೊಡ್ತಾರೆ, ರೈತರಿಗೆ ಬೇಕಾದಂತ ಅವ್ರು ಏನ್ ಬೇಕಾದ್ರೆ ಸಹಾಯ ಮಾಡ್ತಾರೆ. ಬೆಳೆ ಬಂದಂತ ಅವ್ರ ಸಾಲ ಅವ್ರು ಕಟ್ಟಬೇಕು. ಅದು ಕೂಡ ರೇಷಿಯೋ ಇರ್ತದೆ, 1 ಎಕರೆಗೆ ಇಷ್ಟೇ ಚೀಲ ತಗೋಬೇಕಂದ್ರೆ ರೇಷಿಯೋ ಎಲ್ಲ ತಗೊಳಂಗಿಲ್ಲ ಅವ್ರು ಕೂಡ. ಹಂಗಾಗಿ ಇವತ್ತು ಸೊಸೈಟಿಗಳ ಮೂಲಕನೇ ಕೆಲವೊಂದು ಸಾರಿ ಮಾರಾಟ ಆಗ್ತಾವ ಸರ್. ಖರೀದಿ ತಗೊಂತಾರೆ ಸರ್. ಖರೀದಿ ತಗೊಂಡು ಆಮೇಲೆ ಏನ್ ವ್ಯವಸ್ಥೆ ಆಗ್ಬೇಕು ವ್ಯವಸ್ಥೆ ಮಾಡಿ. ನಾನ್ ನಿನ್ನೆ ನೋಡಿದ ನಗರ ಪಾಲಿಕೆಯ ಸದಸ್ಯರಾದಂತ ಹನುಮಂತೂರು, ನಗರ ಪಾಲಿಕೆಯ ಸದಸ್ಯರಾದಂತ ನಮ್ಮ ತಿಲಕರು, ನಗರ ಪಾಲಿಕೆ ಸದಸ್ಯರಂತ ಅಶೋಕರು, ನಮ್ಮ ಮಾಜಿ ಪ್ರಾಧಿಕಾರದ ಅಧ್ಯಕ್ಷರಂತ ಪಾಲಣ್ಣನವರು,
ನಗರ ಪಾಲಿಕೆ ಸದಸ್ಯ ಹನುಮಂತರವರು, ವೀರಶೇಖರದೇವರು ಮತ್ತು ನಮ್ಮ ಪಕ್ಷದ ಮುಖಂಡರಾದಂಥ ಸುರೇಂದ್ರ ಅವರು ಇವತ್ತಿನ ಪತ್ರಿಕಾಗೋಷ್ಠಿ ನಿನ್ನೆ ನಮ್ಮಪ್ಪನ ಇರೋದು ಸಿಎಂ ಅಂತ ಹೇಳಿ ಹೈಕಮಾಂಡ್ ಕೂಡ ಸಿಗ್ನಲ್ ಕೊಟ್ಟಿದ್ದಾರೆ. ನೋಡೋಣ ಸರ್, ಯಾಕಂದ್ರೆ ಇವಾಗ ಹೈಕಮಾಂಡ್ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಮಗ ಯತೀಂದ್ರವ್ರು ಇದ್ದಂತೆ. ಆಲ್ರೆಡಿ ನಾನು ಹೇಳ್ತಾ ಇಲ್ಲ ಈ ಮಾತು, ಸ್ವತಃ ಅವ್ರ ಪಕ್ಷದ ಉಪಮುಖ್ಯಮಂತ್ರಿಗಳು, ಭವಿಷ್ಯದ ಮುಖ್ಯಮಂತ್ರಿಗಳು ಅವರೇ ಅವ್ರ ಬಾಯಲ್ಲಿ ಹೇಳಿಕೆ ಹೇಳಿದಂಥದ್ದು ನಮ್ಮ ಹೈಕಮಾಂಡ್ ಯತೀಂದ್ರವರೇ ಅಂತ ಹೇಳಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಂಗಾಗಿ ಒಂದು ಕಡೆ ಅವರು ಡಿ ಕೆ ಶಿವಕುಮಾರ್ ಹಿಂಬಾಲಕರು ಏನ್ ಹೇಳ್ತಾ ಇದಾರ, ಇಲ್ರಿ ಆಲ್ರೆಡಿ ಇವತ್ತು ಈ ಬಜೆಟ್ ಅನ್ನು ಕಂಪ್ಲೀಟ್ ಆದ್ರೆ ಮೋಸ್ಟ್ಲಿ ದೇವರಾಜ್ ಅರಸರ ದಾಖಲೆಯನ್ನು ಮುರಿದಂತ ಆಗ್ತದಂತೆ. ದಿನಗಳಲ್ಲಿ ಮುಗಿದವು ಸರ್. ಹಂಗಾಗಿ ಅವರು ಯಾರು ನಮ್ಮ ದಾವಣಗೆರೆಯ ಬಸವರಾಜ್ ಅವರು, ಆ ರಾಮನಗರದ MLA ಅವರೆಲ್ಲರೂ, ಶೇಖ್ ಅನಂತ್ ಅವರೆಲ್ಲರೂ ಕೂಡ ಹೇಳಿಕೆ ಕೊಟ್ಟಾರೆ. ಆಲ್ರೆಡಿ ಇಕ್ಬಾಲ್ ಹುಸೇನ್ ಅವರೆಲ್ಲ ಕೂಡ ಆಲ್ರೆಡಿ ಒಂದು ಡೇಟ್ ಕೊಟ್ಟಿದ್ವಿ, ಈ ಡೇಟ್ ಕೊಟ್ಟಿದ್ವಿ, ಇನ್ನು ಈ ಡೇಟ್ ಅಂತೂ 100% ತಪ್ಪಲ್ಲ ಅನ್ನೋಂತ. ಹಂಗಾಗಿ ಏನ್ ಬೇಕಾದ್ರೆ ಮಾಡ್ತೀವಿ. ಒಟ್ಟು ನಾವಂತೂ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಭವಿಷ್ಯದ ಮುಖ್ಯಮಂತ್ರಿ ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಇವತ್ತು ಅವರು ಹೈಕಮಾಂಡ್ ಅವರೇ ಯತೀಂದ್ರರಾಗಿರೋ ಕಾರಣ, ಇವತ್ತು ಅವರೇ ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿರೋ ಕಾರಣ, ಅವರು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವಂತಾರೆ ಡಿ ಕೆ ಶಿವಕುಮಾರ್ ಅವರೇ ಅವರು ಕೂಡ ಒಪ್ಪಿರೋ ಕಾರಣ ಮುಂದಿನ ದಿನಗಳಲ್ಲಿ ನನಗೆ ಬಹುಶಃ ಗೊತ್ತಿರೋಂತ ಪ್ರಕಾರ ಏನ್ ಬೇಕಾದ್ರೆ ಕೂಡ ಅದು ಆಗ್ಬೋದು. ಅಲ್ಲ, ಏನಾಗುತ್ತೆ ಅನ್ನೋಂಥ ವಿಚಾರ ಸಮಯಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಕಾಯ್ಬೇಕಾಗ್ತಿದೆ. ಬಹುಶಃ ಅದು ಏನೋ ಒಂದು ಏನಾದ್ರೂ ಆಗ್ಬೋದು, ಏನನ್ನ ಒಂದು ಹಾಗೆ ಆಗುತ್ತೆ. ಅದ್ರಲ್ಲಿ ಬೇರೆ ಪ್ರಶ್ನೆ. ಸರ್ಕಾರಕ್ಕೆ ಆಯುಷ್ ಇಲ್ಲ ಅಂತೀರಾ? ಅಂದ್ರೆ ಸರ್ಕಾರಕ್ಕೆ ಆಯುಷ್ ಅನ್ನೋದಕ್ಕಿಂತ ಬಹುಶಃ ಎಲ್ಲಾ ಕ್ರೆಡಿಬಿಲಿಟಿಗಳನ್ನು ಕಳ್ಕೊಂಡಿದೆ, ಜನರ ವಿಶ್ವಾಸವನ್ನು ಕೂಡ ಕಳ್ಕೊಂಡಿದೆ. ಹಂಗಾಗಿ ಅವರಲ್ಲಿ ಗೊಂದಲಗಳು ಜಾಸ್ತಿ ಆಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ, ಕರಪ್ಷನ್, ಅದು ಇದು ಏನ್ ಅತ್ಯಾಚಾರಗಳು ಈ ರಾಜ್ಯದಲ್ಲಿ ಸುಮ್ಮನೆ ಲೂಟಿ ಮಾಡ್ತಾ ಇದಾರೆ. ಏನಂತ ಹೇಳಿದ್ರೆ ಹೈಕಮಾಂಡ್ ಅನ್ನೋದು ಹೆಸರನ್ನು ಹೇಳ್ಕೊಂಡು ರಾಜ್ಯದಲ್ಲಿ ಕೆಲವು ಮಂದಿ ನಾಯಕರು ಎಲ್ಲರೂ ಕೂಡ ಲೂಟಿ ಮಾಡ್ತಾ ಇದಾರೆ. ಅದೇ ರೀತಿಯಲ್ಲಿ ನಗರದಲ್ಲಿ ಇದ್ದಂಥವ್ರು, ಬಹಳಷ್ಟು ಕಡೆ ಇದ್ದಂಥವ್ರು, ಅವರು ಏನ್ 136 ಮಂದಿ ಸಂಖ್ಯೆಗೆ ಇದ್ದಂತ ಎಲ್ಲಾ ಶಾಸಕರು ಎಲ್ಲಾರು ಕೂಡ ಏನಪ್ಪ ಮುಂದಕ್ಕೆ ಸರ್ಕಾರ ಅಂತ ಬರಕ್ಕಂತ ನಮ್ಗೆ ಅವಕಾಶಗಳು ಕಾಣ್ತಾ ಇಲ್ಲ. ನಾವು ರೊಕ್ಕ ಮಾಡ್ಬೇಕಂತ ಹೇಳ್ಕೊಂತಾರ. ನನ್ಗೆ ಗೊತ್ತಿರೋ ಪ್ರಕಾರ ಈ ಸರ್ಕಾರದ ಆಯುಷ್ ಬಹಳ ಕಡಿಮೆ ಇದೆ. 50 ಜನ ಟೂರ್ ಹೋಗ್ತಾರೆ ಸರ್, ಫಾರಿನ್ ಟೂರ್ ಹೋಗ್ತಾರೆ. ಅದ್ರ ಬಗ್ಗೆ ನಾನು ನಿನ್ನೆ ಕೂಡ ಹೇಳಿದ್ನಿ, ಈ ರೀತಿ ಅಕ್ರಮವಾಗಿ ಯಾರನ್ನ ಅಲ್ಲಿ ಸ್ಟಾಕ್ ಮಾಡಿ ಅಲ್ಲ ಯಾರನ್ನ ಮಾಡಿ ಪರಿಶೀಲನೆ ಮಾಡ್ತಾರೆ. ಕಾನೂನು ಯಾರಿಗೆ ತಿಳಿದಿಲ್ಲ ಅಲ್ಲಿ ಪರಿಶೀಲನೆ. ನಾನು ಎಲ್ಲರೂ ಸರ್ ಅಲ್ಲಿ ರೈತರು ಬಂದಂತ ಟೈಮಲ್ಲಿ ಪ್ರತಿಯೊಬ್ಬ ಖುದ್ದಾಗಿ ಒಬ್ಬೊಬ್ಬ ರೈತರ ಹತ್ರ ಮಾತಾಡಿ, ನಾನು ಎಲ್ಲರ ಹತ್ರ ಅವರೇ ಮಾತಾಡಿ. ಅದು ಪ್ಯೂರ್ಲಿ ಒಂದು ದಂಧೆ ಅಂತ. ಯಾಕಂದ್ರೆ 200 ರೂಪೀಸ್ ಪಾಣಿ ತಗೊಬಹುದು. ಆ ಪಾಣಿ ತಗೊಂಡ್ಮೇಲೆ ಆ ಜೋಳ ತಂದು ಬಳ್ಳಾರಿ ಮಾರ್ಕೆಟ್ಗೆ ಮಿಸ್ಪಿಗೆ ಹಾಕೋದು. 3700 ರೂಪಾಯಿ ಅಲ್ಲೇ ಆದ್ರೆ 2400 ರೂಪಾಯಿ. ಅದು ಕ್ಲೋಸ್ ಟುಗೆದರ್ ಜೋಳ. ಹಂಗಾಗಿ ಸರ್ಕಾರದ ಮಾನದಂಡ ಎಲ್ಲ ವೈಲೇಷನ್ ಮಾಡಿ ಯಾವುದೇ ಒಬ್ಬ ರೈತ ಅಷ್ಟೊಂದು ಸ್ಟಾಕ್ ಇಟ್ಕೊಳ್ಳಿಕ್ಕೆ ಪಾಸಿಬಲ್ ಇಲ್ಲ. GST ಬೇಕು, ಬಿಲ್ ಬೇಕು, ರೈತರ ಹತ್ರ ಖರೀದಿ ಮಾಡಿ ದುಡ್ಡು ಪೇ ಮಾಡಿದಕ್ಕಂತ ಬಿಲ್ ಇರಬೇಕು. ಹಂಗಾಗಿ ನಿನ್ನೆ ಅವರು ನಿಮ್ಮ ದಾರಿ ತಪ್ಪಿಸಿದ್ದಾರೆ. ಆ ಮಸೂದನ್ ಸರ್ ಅಂದಂಗ ಕೆಲವು ವಿಚಾರಗಳಲ್ಲಿ ನೋಡಿ ಅಜ್ಜಿರ್ತಕ್ಕಂಥ ಇದು ಕ್ಲಾರಿಟಿ ಇರಲಿ ನಿಮ್ಮ ಹತ್ರ. ಇವತ್ತು ನಾನು ಬಹಳ ರಾಜಕಾರಣದಲ್ಲಿ ಸ್ವಲ್ಪ ಅಷ್ಟು ಇಷ್ಟ ಅನುಭವ, ಜಾಸ್ತಿ ಅನುಭವಿಲ್ಲ, ಅಷ್ಟು ಇಷ್ಟ ಅನುಭವ. ನಾನೇನ್ ಹೇಳ್ತಿದ್ದೀನಿ, ಯಾವ ಕಾನೂನು ಮೇಲೆ ಸೀಜ್ ಮಾಡ್ತಾರೆ ಅನ್ನೋದು ಒಂದು ಉತ್ತರ ಕೊಡ್ಲಿಲ್ಲ. ಇವತ್ತು ಯಾವ ಕಾನೂನು ಮೇಲೆ ಇವತ್ತು ಸರ್ಕಾರ ಅಕ್ಕಿ ಇವತ್ತು ಬಡವರು ಕೊಡ್ತಾ ಇದಾರೆ ಅಂದ್ರೆ, ಅವ್ರ ಕಳ್ಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅಂದ್ರೆ ಅದನ್ನ ಸೀಜ್ ಮಾಡಕ ಸರ್ಕಾರಕ್ಕೆ ಪೂರ್ಣ ಅಧಿಕಾರ ಇದೆ. ರೈತರು ಬೆಳೆದಂತ ಯಾವುದೇ ಬೆಳೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಯಾವುದೇ ಬೆಳೆ ಆಗಿರ್ಬೋದು, ಅದನ್ನ ಸ್ಟಾಕ್ ಮಾಡಿದ್ರೆ ಕೂಡ ಅವ್ರು ಸೀಜ್ ಮಾಡಕ ಯಾರಿಗೆ ಅಧಿಕಾರ ಇಲ್ಲ. ಅದು ಅಲ್ಪ ಸ್ವಲ್ಪ ಇದ್ದಿದ್ದು, ರಸ್ತೆ ಮೇಲೆ ಇದ್ದಿದ್ದು, ಮನೆ ಅಂಗಳದಲ್ಲಿ ಹಾಕೊಂಡಿದ್ದು ಸೀಸ್ ಮಾಡ್ತಾ ಇಲ್ಲ ಅವರು. ಟ್ರೇಡಿಂಗ್, ದಟ್ ಇಸ್ ದ ಟ್ರೇಡಿಂಗ್. ಅದು ಬಿಸ್ನೆಸ್, ಅದು ಟ್ರೇಡಿಂಗ್. ಇವಾಗ ನಮ್ಮ ರೂಮ್ ಅಲ್ಲಿ ಹಾಕೊಂಡಿದ್ದು 20 ಚೀಲ ರಾಮುಲು ಸರ್ 100 ಚೀಲ ನೆಲೆ ಬೆಳೆದತ್ತೆ, ರೂಮ್ ನಲ್ಲಿ ಹಾಕಿ ತಂದು ಯಾರು ಸೀಸ್ ಮಾಡೋದಿಲ್ಲ. ಇಸ್ ಪ್ಯೂರ್ಲಿ ಬಿಸ್ನೆಸ್ ಗಾಗಿ ದಾರಿ ತಪ್ಪಿಸಕ್ಕೆ ವ್ಯವಸ್ಥೆ ಮಾಡಿದಕ್ಕೋಸ್ಕರ ಸೀಸ್ ಆಗಿದೆ. ನಿಮ್ಮ MS ಸೋಮಲಿಂಗಪ್ಪ ಅವರು ಇದೇ ಜೋಳದ ವಿರುದ್ಧನೇ ಹೋರಾಟ ಮಾಡಿದ್ರು.
ಏನಾಯ್ತು ಕೆಂಚನಗುಡದಲ್ಲಿ ಜೋಳ ಬೆಳೆಯಲ್ಲ, ಯಾವ 10-20 ಎಕರೆ ಬೆಳೆದ್ರೆ ಇಡೀ ಜೋಳ ಖರೀದಿಲ್ಲ, ಬರೀ ಕೆಂಚನಗುಡ ರೈತ. ಒಳ್ಳೇದಾಗ್ತದೆ. ಅಲ್ಲ ಬೇಕಾದ್ರೆ ಅದ್ರ ವಿರುದ್ಧ ಮೊದಲು ಹೋರಾಟ ಮಾಡಿದ್ದು ಅಲ್ಲ ನಾನೇ ಸೋಮಲಿಂಗಪ್ಪ. ಹೇಳ್ತೀನಿ. ಈಗಲೂ ಅದೇ ಆಗಿರೋದು. ಇವಾಗ ನಿನ್ನೆ ರೂಪನಗುಡಿಯಲ್ಲಿ ಕೂಡ ಅದೇ ವ್ಯವಸ್ಥೆನೇ. ಅವ್ರು ನಾನು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗೆ ಹೇಳಿದ್ದೀನಿ, ನೀವು ಪರಿಶೀಲನೆ ಮಾಡಿ ಅದನ್ನ ಟ್ರೇಡ್ ಆಗಿದೆ, ಟ್ರಾನ್ಸ್ಪೋರ್ಟ್ ಇದು ನನ್ನ ವ್ಯಾಪಾರದ ಮೂಲಕ ಹಿಂಗ ಆಗಿದೆ, ಸ್ಟಾಕ್ ಮಾಡ್ತಾ ಇದ್ರಿಂದ ಅವ್ರ ಮೇಲೆ ಕ್ರಮ ತಗೊಳ್ರಿ ಅಂತ ಹೇಳಿದ್ದೀನಿ. ಇವತ್ತು ಸಾಕಷ್ಟು ನಾನು ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ಟೈಮಲ್ಲಿ ಕೂಡ ಮಹಿಳೆಯರಿಗೆ ವಸತಿ ಶಾಲೆಗಳು, ವಸತಿ ಸ್ಕೂಲ್ಗಳನ್ನು ತೆಗಿತಿದ್ದಾರೆ. ಈ ಸಾರಿ ನನಗೇನು ಸಂತೋಷ ಏನಂದ್ರೆ, ಇವತ್ತು ನಾವು ಮಹರ್ಷಿ ವಾಲ್ಮೀಕಿ ವಸತಿ ಶಾಲೆಗಳು ಮಾಡಿದ್ವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆಗಳನ್ನು ಮಾಡಿದ್ವಿ, ವಸತಿ ಸ್ಕೂಲ್ಗಳನ್ನು ಮಾಡಿದ್ವಿ. ಈ ಸಾರಿ ನನಗೇನು ಸಂತೋಷ ಅಂದ್ರೆ ಇವತ್ತು ಮಹಿಳೆಯರಿಗೆ ಅವ್ರಿಗೆ ಶಿಕ್ಷಣಕ್ಕೆ ಒತ್ತು ಕೊಡುವಂತ ಕೆಲಸ ಆಗಿದೆ. ಯಾಕಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿದ್ಯಾರ್ಥಿನಿಯರಿಗೆ ವಸತಿ ಶಾಲೆ ಮಾಡಬೇಕು ಅನ್ನತಕ್ಕಂಥ ಕೇಂದ್ರ ಸರ್ಕಾರ ಈ ಸರ್ ಪ್ರಥಮ ಅವರಿಗೆ ಮುಂದಾಗಿದೆ. ಓನ್ಲಿ ಫಾರ್ ಗರ್ಲ್ಸ್ ಸರ್, ಓನ್ಲಿ ಮಹಿಳೆಯರಿಗೆ ಮಾತ್ರ ಸರ್. ಹಂಗಾಗಿ ಕೇಂದ್ರ ಸರ್ಕಾರ ಮುಂದಾಗಿರೋ ಕಾರಣ ಮುಂದಿನ ದಿನಗಳಲ್ಲಿ ಅವ್ರು ಬಹಳಷ್ಟು ದೊಡ್ಡ ಲಾಭ ಆಗ್ಬೋದು, ಮಕ್ಕಳಿಗೆ ಎಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನು ಪಡ್ಕೋಬಹುದು ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಅದೇ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಶ್ರೀಗಂಧ, ತೆಂಗಿನ ಬೆಳೆ ಇವೆಲ್ಲ ಕೂಡ ಉತ್ತೇಜನ ಕೊಡುವಂತ ಕೆಲಸ ಮಾಡಿದ್ರು. ಪ್ರವಾಸೋದ್ಯಮಿಗೆ ಬಹಳಷ್ಟು ಒತ್ತು ಕೊಡುವಂತ ಕೆಲಸ ಮಾಡಿದ್ರು. ಇವತ್ತು ಕಡಲ ತೀರಗಳಲ್ಲಿ ಒಡಿಶಾ ಮತ್ತು ಕರ್ನಾಟಕ, ಕರಾವಳಿ ಪ್ರದೇಶದಲ್ಲಿ, ಕೇರಳ ಭಾಗದಲ್ಲಿ ಇವಾಗ ಸಾಕಷ್ಟು ಈ ಏನಂತೀರಿ ನಾವು ಟಾಟಾಯ್ಸ್ ಅಂತೀವಲ್ಲ, ಮೊಟ್ಟೆಗಳಿಗಂತ ಪ್ರದೇಶದಲ್ಲಿ ಆಮೆಗಳು ಮೊಟ್ಟೆ ಇಡಂತ ಪ್ರದೇಶದಲ್ಲಿ ಕೂಡ ಈ ಒಡಿಶಾ, ಕರ್ನಾಟಕ, ಕೇರಳ ಭಾಗದಲ್ಲಿ ಕೂಡ ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನೋಂಥ ಕಾರಣದಿಂದ ಪ್ರವಾಸೋದ್ಯಮಿಗಳು ಒತ್ತುಕೊಳ್ಳುವಂತ ಕೆಲಸ ಮಾಡಿದ್ರು. ಇವತ್ತು ಶ್ರೀಗಂಧ ಮರಗಳು ಕೂಡ ಜೀವನ ಕೊಡುವಂತ ಕೆಲಸ ಮಾಡಿದ್ರು. ಅನೇಕ ವಿಷಯಗಳಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಕೂಡ ಬಜೆಟ್ ಅನ್ನು ಕೊಡುವಂತ ಕೆಲಸ ಮಾಡಿದ್ರು. ಇವತ್ತು ರಾಜ್ಯದಲ್ಲಿ ಕೂಡ ಇವತ್ತು ಕರಾವಳಿ ಪ್ರದೇಶಕ್ಕೂ ಕೂಡ ಸಾಕಷ್ಟು ಆ ಭಾಗದಲ್ಲಿ ಬೆಳೆಯುತ್ತಿರುವಂತ ಎಲ್ಲ ರೈತರು ಕೂಡ ಒಂದು ಅನುಕೂಲತೆ ಮಾಡಿಕೊಡುವಂತ ಕೆಲಸ ಮಾಡಿದ್ರು. ಸಿಟಿ ಎಕನಾಮಿಕ್ ಝೋನ್ಗಳಲ್ಲಿ ಇವತ್ತು ನಾವು ಏನು ಮಹಾನಗರ ಪಾಲಿಕೆಗಿನ ಏನು ಸಿಟಿ ಮುನ್ಸಿಪಾಲಿಟೀಸ್ ಇರ್ತಾವ ನೋಡಿ, ಆ ಸಿಟಿ ಮುನ್ಸಿಪಾಲಿಟಿಯನ್ನು ಅವ್ರು ಆಯ್ಕೆ ಯಾವ ಬೇಸಿಸ್ ಮೇಲೆ ಆಯ್ಕೆ ಮಾಡ್ಕೊಂತಾರೋ ಗೊತ್ತಿಲ್ಲ. ಸುಮಾರು 5,000 ಕೋಟಿ ರೂಪಾಯಿ ಕೊಡುವಂತ ಕೆಲಸ. ಅಂದ್ರೆ ನಾವೆಲ್ಲರೂ ಕೂಡ ಟೈರ್ 2, ಟೈರ್ 3 ಸಿಟೀಸ್ ಅಂತೀವಿ ನೋಡಿ. ಆ ಟೈರ್ 2, ಟೈರ್ 3 ಸಿಟೀಸ್ ಅಂದ್ರೆ ನಗರಸಭೆ ಅಂತ ಹೇಳಿ ತಿಳ್ಕೊಂಡು ನಗರಸಭೆ ಅಲಿಮಿಟ್ಸ್ ಇದೆ. ಅದಕ್ಕೆ 5,000 ಕೋಟಿ ಘೋಷಣೆ ಮಾಡುವಂತ ಕೆಲಸ ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತು MSME ಗ್ರೋತ್ ಫಂಡ್ಸ್ ವಿಚಾರದಲ್ಲಿ ಕೂಡ ಸುಮಾರು 10,000 ಕೋಟಿ ನಿಧಿ ಮೀಸಲು ಕೂಡ ಇಟ್ಟಿದ್ದಾರೆ. ಅದು ಕರ್ನಾಟಕದಲ್ಲಿ ಕೂಡ ಸಣ್ಣ ಮತ್ತು ಮಾಧ್ಯಮದ ಉದ್ಯಮಗಳಿಗೆ ಬಹಳಷ್ಟು ಅನುಕೂಲ ಆಗಬೇಕಾಗಿದೆ. ಹಾಗಾಗಿ ಸಾಕಷ್ಟು ಮಹಿಳೆಯರಿಗೆ ಸಬಲೀಕರಣ ಸಲುವಾಗಿ ಇವತ್ತು ಸ್ಮಾರ್ಟ್ ಯೋಜನೆ ಅನ್ನಂತ ತಂದು ಈ ಮಹಿಳೆಯರ ಸಬಲೀಕರಣ ವಿಚಾರದಲ್ಲಿ ಸ್ಮಾರ್ಟ್ ಯೋಜನೆ ಅನ್ನಂತ ತಂದು ಪ್ರತಿ ಜಿಲ್ಲೆ ಕೂಡ ಮಹಿಳೆಯರಿಗೆ ವಸತಿ ಸೌಲಭ್ಯವನ್ನು ಕೂಡ ಮಾಡಿಕೊಡುವಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ನೋಡಿದಂತ ಟೈಮಲ್ಲಿ ಒಳ್ಳೆ ಬಜೆಟ್ ಅನ್ನು ಕೂಡ ಕೊಡುವಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಹಂಗಾಗಿ ನಾನು ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರಿಗೆ, ಹಣಕಾಸಿನ ಮಂತ್ರಿಗಳಂತ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸೋದ್ರ ಜೊತೆಲಿ ಇವತ್ತು IT-BT ರಂಗದಲ್ಲಿ ಎಲ್ಲಾ ರೀತಿಯಲ್ಲೂ ಸಾಕಷ್ಟು ಒಳ್ಳೆ ಬಜೆಟ್ ಅನ್ನು ಕೂಡ ಕೊಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಾನು ಇವೆಲ್ಲ ನೋಡಿದಂತ ಟೈಮಲ್ಲಿ ಬಹಳಷ್ಟು ನಾಯಕ, ಯಾಕಂದ್ರೆ ಒಂದು ಕಡೆ ಈ ಬಜೆಟ್ ಬಗ್ಗೆ ಬಹಳಷ್ಟು ಟೀಕೆಗಳನ್ನು ಕೂಡ ಟಿಪ್ಪಣಿಗಳನ್ನು ಮಾಡ್ತಿದ್ದರು.